वीर्यं करवावहै तेजस्विनावधीतमस्तु मा विद्विषावहै ಓಂ ಶಾಂತಿ 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 ಮಂತ್ರ ಈ ಒಗಟನ್ನು ಹೇಳ್ತಾರೆ. ಒಗಟ ದಪ್ಪಾಗಿ ಹೇಳಿದೆ, ಡೀಟೇಲ್ ಆಗಿ ಮುಗಿದ ಮೇಲೆ ಮನೆಗೆ ಇದೆಲ್ಲ ಓದಿದ ಏನ ಮುಂದೆ ಬರುತ್ತೆ. ಭಾಗವತಲ್ಲಿ ಹೇಳ್ತಾರೆ, ಅದಕ್ಕೇನೆ ಭಾಗವತ ಏನಂತ ಕರೆದ್ರು ವೇದಾರ್ಥ ಪರಿಬ್ರಹ್ಮೇದ. ಜಗಚ್ಚಕ್ರ ಹೇಳಬೇಕು. ಜಗಚ್ಚಕ್ರ ಫುಲ್ ವರ್ಣನೆ ಮಾಡ್ತಾ ಹೋಗ್ತಾರೆ. ಜಗಚ್ಚಕ್ರ ಪಂಚವೇದ ಅಲ್ಲ ಇದು, ಜಗಚ್ಚಕ್ರ. ಮಹಾಭಾರತದಲ್ಲಿ ಬರ್ತದೆ. ಗೀತಾದಲ್ಲಿ ಈ ತರ ಒಗಟಿನ ಟೈಪ್ ಹೇಳೋದಿಲ್ಲ, ಹೊಸ ರೀತಿ ಒಗಟು ಮಾಡೋದು, ಸಿಂಪಲ್ ಒಗಟು ಮಾಡ್ತಾರೆ. ಒಗಟೆ ಇಲ್ಲಿ ಹಾಗಲ್ಲ, ಬಹಳ ಡೀಪಾಗಿ ಹೋಗಿರುತ್ತೆ. ಅದೆಲ್ಲ ಎಲ್ರಿಗೂ ಅರ್ಥ ಆಗಲ್ಲ. ಗೀತಾ ಅಂಬೋದು ಎಲ್ಲರಿಗೂ ತಿಳಿಯಬೇಕಾದ ಕೃತಿ ಅದು. ಉಪನಿಷತ್ತು ಎಲ್ಲರಿಗೂ ಅಲ್ಲ, ಯಾರಿಗದು ವೇದಾಧಿಕಾರ ಇದ್ದವ್ರಿಗೆ ಮಾತ್ರ. ಆದ್ರಿಂದ ಆ ಲೆವೆಲ್ ಅರ್ಥ ಆಗುತ್ತೆ. ಬರೀ ಮ್ಯಾಥಮೆಟಿಕ್ಸ್ ಬೇರೆ, ಹೈಯರ್ ಮ್ಯಾಥಮೆಟಿಕ್ಸ್ ಬೇರೆ. ಹೈಯರ್ ಮ್ಯಾಥಮೆಟಿಕ್ಸ್ ಲೋಯರ್ ಹೇಳಕ್ ಸಾಧ್ಯ ಇಲ್ಲ. ಬಟ್ ಒಂದು ಮ್ಯಾಥಮೆಟಿಕ್ಸ್ ಗೊತ್ತಿವೆ, ಹಾಲು ಲೆಕ್ಕ ಬರಬೇಕಲ್ಲ. ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಅಂತೇಳಿ ಪೂರ್ತಿ ಪಾಪರ ಆಗ್ಬಿಡುತ್ತೆ. ಕೆಲವಾರು ಗೊತ್ತಿರ್ಬೇಕು ಅವ್ರಿಗೆ. ಅಷ್ಟಕ್ಕೆ ಮ್ಯಾಥಮೆಟಿಕ್ಸ್ ಅಂತ ಕರೆಯಕ್ಕೆ ಆಗೋದಿಲ್ಲ ಇವತ್ತು. ಅಷ್ಟು ಗೊತ್ತಿದ್ದ ಮಾತ್ರಕ್ಕೆ ಕೆಲವು ಬಿದ್ದವ್ರ ಹೆಸರು ಗೊತ್ತಿರ್ತದೆ, ಗೊತ್ತಾಯ್ತಾ. ಸಣ್ಣ ಪುಟ್ಟ ಔಷಧಿ ಡಾಕ್ಟರ್ ಅಂತ ಕರೆಯಕ್ಕಾಗಲ್ಲ. ಅದು ಆಕ್ಚುಲಿ ಗುಣನೂ ಆಗ್ಬೋದು. ಅದರಿಂದ ಅಷ್ಟು ಮಾತ್ರಕ್ಕೆ ಡಾಕ್ಟರ್ ಅಂತ ಕರೆಯಕ್ಕೆ ಆಗೋದಿಲ್ಲ. ಅವ್ರಿಗೆ ಒಂದೊಂದು ವಿಷಯ ಗೊತ್ತಿರುತ್ತೆ ಅಷ್ಟೇ. ಅವ್ರಿಗೆ ಅದು ಆ ಟೈಮಿನೇ ಗೊತ್ತಿಲ್ಲದೆ ಔಷಧಿ ಕೊಡ್ತಾರೆ ಕೆಲವು ಸಲ. ಮುಂದೆ ನೋಡಿ, ಸರ್ವಜೀವೇ ಸರ್ವ ಸಂಸ್ಥೆ ಬೃಹಂತೆ ಅಸ್ಮಿನ್ ಹಂಸೋ ಭ್ರಾಮ್ಯತೆ ಬ್ರಹ್ಮಚಕ್ರೆ ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ಜುಷ್ಟಃ ತತಸ್ತೇನಾಮೃತತ್ವಮೇತಿ. ಎಷ್ಟು ಸ್ಪಷ್ಟ ದ್ವೈತ ನೋಡಿ. ಸರ್ವಾಜೀವೇ, ಸರ್ವರಿಗೂ ಆಜೀವರಾಗಿದ್ದಾನೆ. ಆಜೀವ ಅಂದ್ರೆ ಬದುಕು, ಜೀವ ಆಜೀವ, ಎಲ್ಲರ ಬದುಕು ಪರಮಾತ್ಮ. ಸರ್ವ ಸಂಸ್ಥೆ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಬೃಹಂತೆ, ವ್ಯಾಪ್ತನಾಗಿದ್ದಾನೆ, ಪೂರ್ಣನಾಗಿದ್ದಾನೆ. ಅಸ್ಮಿನ್, ಇಂಥ ಪರಮಾತ್ಮನಲ್ಲಿ ಹಂಸೋ ಭ್ರಾಮ್ಯತೆ ಬ್ರಹ್ಮಚಕ್ರ ಅಂತ ಪರಮಹಂಸರು ಕೂಡ ಏನಾಗ್ತಾರೆ ತಿಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ನೋಡ್ತೀರ, ಕೆಲವಿಗೆ ಇರುತ್ತೆ, ಮೇಲೆ ಹತ್ತಿ ಬಿಟ್ರೆ ಕೆಳಗಡೆ ತಲೆ ತಿರುಗಿಬಿಡುತ್ತೆ, ಗೊತ್ತಾಯ್ತಾ. ಸುಮ್ಮನೆ ಮೇಲೆ ನೋಡಿದ್ರೆ ತಲೆ ತಿರುಗಿ ನೋಡ್ಲಕ್ ಆಗೋದಿಲ್ಲ. ದೇವ್ರ ಬಗ್ಗೆ ಹೊರಟಾಗ ತಲೆ ತಿರುಗಿದ ಹಾಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ, ಅದು ಸೋತು ಬಿಡುತ್ತೆ ಅಂತ ಅರ್ಥ. ಬ್ರಹ್ಮಚಕ್ರ ಇದು ಪರಮಾತ್ಮ ಮಾಡಿರ್ತಕ್ಕಂಥ ಒಟ್ಟು ಅವಂದೇ ರೂಪಗಳ ಚಕ್ರ, ಜಗತ್ತಿನ ಚಕ್ರ ಮಾಡಿರೋ ಸ್ವಾಮಿತ್ವ ಪರಮಾತ್ಮನದು ಯಾರಿಗೂ ತಿಳಿಯೋದಿಲ್ಲ. ಅದೇ ಭ್ರಾಮ್ಯತೆ ಬ್ರಹ್ಮಚಕ್ರ ಅಂತ ಹೇಳಿದ್ರಲ್ಲ, ಭಾಗವತ ಏನಂತ ಹೇಳಿದ್ದಾರೆ, ಮುಹ್ಯಂತಿ ಎಂಸೂರಯ. ಸೇಮ್ ಎಂಥ ಜ್ಞಾನಿಗಳು ಮಹಾಲಕ್ಷ್ಮೀ ದೇವಿನೇ ಏನು ಮಾಡ್ತಾರೆ, ಪ್ರಳಯದ ನಾವೇ ಹೊಲಬು ಕಾಣದ ಸುತ್ತು ಒಂದದಿ. ಚಿಕ್ಕ ನಾವೇನ ಪಡೆಯೋದ್ರಲ್ಲಿ ಬಿಟ್ಬಿಟ್ರೆ ನಾವು ಏನಾಗ್ಬೇಕು, ಡಿಸ್ಟರ್ಬ್ ಹೀ ಆಗ್ಬಿಡುತ್ತೆ. ಟೈಟಾನಿಕ್ ಅಲ್ಲಿ ಮುಳುಗಿತು ಅಂತ ಕೇಳ್ತೇವಲ್ಲ, ಆ ಟೈಪ್ ಆಗ್ಬಿಡುತ್ತೆ. ಮಹಾಲಕ್ಷ್ಮಿ ಹಾಗಾಗ್ತಾರೆ, ಉಳಿದವ್ರ ಗತಿ ಏನಾಗ್ತದೆ, ಗುಣಚಿಂತನೆ ಹೊರಟಾಗ. ಅವ್ರು ಎಲ್ಲಾ ವೇದಗಳಿಗೆ ಜಾಸ್ತಿ ತಿಳ್ಕೊತಾರೆ, ಸ್ಟಿಲ್ ಪೂರ್ಣ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬ್ರಾಹ್ಮ್ಯತೆ ಅಂತ ಪದ ಉಪಯೋಗಿಸಿ. ಆದ್ರೆ ಒಂದು ತಿಳ್ಕೊಬೇಕು, ಇದ್ರ ಏನಾಗುತ್ತೆ ಗೊತ್ತಾ, ಹಾಗಿದ್ರೆ ಅವನು ನಾವಲ್ಲ, ನಾವು ಅವನಲ್ಲ. ನೋಡಿ, ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ತು ಆತ್ಮಾನಂ ತನ್ನನ್ನ ಮತ್ತು ಪ್ರೇರಿತಾರ ಪರಮಾತ್ಮನನ್ನ ಪೃಥಜ್ಞಾತ್ವ ಬೇರೆ ಬೇರೆ ಅಂತ ತಿಳ್ಕೊಂಡು, ಅರ್ಥ ಆಯ್ತಾ, ಅಷ್ಟ ಭೇದ ಬೇರೆ ಬೇರೆ ಅಂತ ತಿಳ್ಕೊಂಡು ಜುಷ್ಟ ಸೇವೆ ಮಾಡಿದಾಗ ತೇನ ಅಮೃತತ್ವ ಮೇಲೆ, ಅದು ಮೋಕ್ಷಕ್ಕಾಲ. ದೇವರೇ ಆಗೋದು ಮೋಕ್ಷ ಅಲ್ಲ, ದೇವರ ಹತ್ರ ಹೋಗೋದು ಮೋಕ್ಷ ಅಷ್ಟೇ. ಅರ್ಥ ಆಯ್ತಾ? ಈಗ ಇವತ್ತು ಅನ್ನನೇ ತಿನ್ನಬಾರದು, ಅನ್ನನೇ ಮನುಷ್ಯ ಅಂತ ಕರಿಬಾರದು. ಅನ್ನದಿಂದ ಮನುಷ್ಯ ಬದುಕಿದ್ದಾನೆ ಬೇರೆ, ಅನ್ನನೇ ಮನುಷ್ಯ ಆಗಿದ್ರೆ ಮನುಷ್ಯ ತಿಂದಾಗ ಬೇರೆ ರಾಕ್ಷಸರಾದಾಗ ಆಗ್ತದೆ. ರಾಕ್ಷಸರಂತೆ ಮನುಷ್ಯ ತಿಂದು ಬಿಡ್ತಾರಲ್ಲ, ಹಾಗೆ ಹೇಳಬಾರ್ದು. ತದ್ಗೀತಮೇ ಉದ್ಗೀತಮೇ ತತ್, ಸರಿಯಾಗಿ ಓದ್ಬೇಕಲ್ಲ. ಸರ್ವಾ ಜೀವೇ ಸರ್ವ ಸಂಸ್ಥೆ ಬೃಹಂತೆ ಅಸ್ಮಿನ್ ಹಂಸೋ ಭ್ರಮ್ಯತೆ ಬ್ರಹ್ಮಚಕ್ರೆ ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ಜುಷ್ಟಸ್ತತಸ್ತೇನಾಮೃತತ್ವಮೇತಿ ಇತಿ. ಅಮೃತತ್ವ ಅಂದ್ರೆ ಮೋಕ್ಷ. ತಮೇವಂ ವಿದ್ವಾನ್ ಅಮೃತ ಭವತಿ ಬಂದಿದೆಯಲ್ಲ ಹಾಗೆ. ಉದ್ಗೀತಮೇತತ್ ಪರಮಂತು ಬ್ರಹ್ಮ ತಸ್ಮಿನ್ ತ್ರಯಂ ಸುಪ್ರತಿಷ್ಠಾಕ್ಷರಂಚ ಅತ್ರಾಂತರಂ ಬ್ರಹ್ಮವಿದೋ ವಿಹಿತ್ವಾ ಲೀನಾ ಬ್ರಹ್ಮಣಿ ತತ್ತರಾಯೋ ನಿಮುಕ್ತಾಃ. ಉದ್ಗೀತಮೇತತ್ ಪರಮಂತು ಬ್ರಹ್ಮ. ಉದ್ಗೀತ ಬಂದಿದೆ, ಉದ್ಗೀತ ಉದ್ಗೀತ ತಕಾರ ಠಕಾರ ಬಂದಾಗ ಏನಾಯ್ತದು, ಒತ್ತು ಕೊಟ್ಟಾಗ ಉದ್ಗೀತ. ಉಚ್ಚತೆಯ ಗೀತ, ಬಹಳ ದೊಡ್ಡವನು ಅಂತ ಹಾಡಲ್ಪಡೋರು ಪರಮಾತ್ಮ ಉದ್ಗೀತ. ಇನ್ನೂ ಹೆಚ್ಚು ಬಂದ ಥ. ಹೌದೌದು,
ಅದೇ ಇಲ್ಲಿ ಬಂದೆ ಅಲ್ಲಿ ವಿವರಣೆ ಬಂದಿದೆ, ಪದ ಉಪಯೋಗಿಸಿದ. ಉದ್ಗೀತ ಉಚ್ಚತೆಯ ಗೀತ, ಸರ್ವೋತ್ತಮತ್ವೇನ ಗೀತ. ನಿರ್ಮಾಣ ಮೋಹ ಸಂಗ ದೋಷ ದ್ವಂದ್ವೈರ್ಮುಕ್ತ ಸುಖ ದುಃಖ ಗಚ್ಚಂಚ ಮೂಢ ಪದಮವ್ಯಯ ಅಂತ ಆ ರೀತಿ ನೋಡೋದು. ತಸ್ಮಿನ್ ತ್ರಯಂ ಸುಪ್ರತಿಷ್ಠಾಕ್ಷರಂಚ, ಅವನಲ್ಲಿ ಮೂರು ಎಲ್ಲವೂ ಕೂಡ ಸುಪ್ರತಿಷ್ಠ. ಅಲ್ಲೇ ಬಂದೆ ರಚ ಸಂಪ್ರವಿಷ್ಠ 15ನೇ ಅಧ್ಯಾಯ. ಅಕ್ಷರಂಚ, ಪರಮಾತ್ಮ ಅಕ್ಷರ, ಜೀವರು ಎಲ್ಲರೂ ಕೂಡ ತ್ರಯ ಮೂರು ವಿಧ ಜೀವರು, ಅಕ್ಷರ ಮಹಾಲಕ್ಷ್ಮಿ ಇವರೆಲ್ಲರೂ ಕೂಡ ಪರಮಾತ್ಮನಲ್ಲಿ ನೆಲೆಸಿದ್ದಾರೆ. ಪರಮಾತ್ಮ ಅವಲಂಬಿಸಿ ನೆಲೆಸೋದು ಅಂದ್ರೆ ಅವಲಂಬಿಸಿ ಬದುಕಿದ್ದಾರೆ ಅಂತ ಅರ್ಥ. ಅತ್ರಾಂತರಂ ಬ್ರಹ್ಮ ವಿದಿತ್ವ ಬ್ರಹ್ಮವಿದು ವಿದಿತ್ವ, ಇವರಲ್ಲಿ ಭೇದ ಇದೆ. ಅಂತರ ಅಂದ್ರೆ ಭೇದ, ಅವರಲ್ಲೆಲ್ಲ ಭೇದ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಬ್ರಹ್ಮವಿಧ ಬ್ರಹ್ಮಜ್ಞಾನಿಗಳಾಗಿ ಲೀನಾ ಬ್ರಹ್ಮಣಿ ಪರಮಾತ್ಮ ಲೀನರಾಗಿ ಬಿಟ್ಟು ತತ್ಪರ ಯೋನಿ ಮುಕ್ತ ಪರಮಾತ್ಮನಲ್ಲೇ ಆಧರಿಸಿರ್ತಾರೆ. ಯೋನಿ ಮುಕ್ತ, ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ. ಯೋನಿ ಇದೆಯಲ್ಲ ಹುಟ್ಟೋದು ಅಂತ, ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ, ಮುಕ್ತರಾಗ್ತಾರೆ ಅಂತ. ಎಲ್ಲ ಕಡೆ ಭೇದ ತಿಳ್ಕೊಂಡು ಒತ್ತಿಡ್ತಾರೆ. ಭೇದ ತಿಳ್ಕೊಂಡ್ರೆ ಮುಕ್ತಿ, ಅಭೇದದಿಂದ ಮುಕ್ತಿ ಇಲ್ಲ ಅಂಬುದನ್ನು ಹೇಳ್ತಾರೆ. ಏನ ಎಲ್ಲಿದೆ ಏನಂತಿದೆ? ಜುಷ್ಟ, ಜುಷ್ಟ ಸೇವಿತ, ಸೇವಿತ ಅವರು ಸೇವಿಸಬೇಕು, ಗೊತ್ತಾಯ್ತಾ? ತಯಾ ದುಷ್ಟ ಇದು ಬಂದಿದೆ ಮಹರ್ಷಿ ಸ್ತೋತ್ರ ಮಾಡಬೇಕಾದ್ರೆ. ತಯಾ ಜುಷ್ಟ, ಇದರಿಂದ ಅನುಗ್ರಹಿತನಾದವನು, ಸೇವಿಸಿ ಅನುಗ್ರಹ ಪಡೆದವನು ಭಾರಿ ಬುದ್ಧಿವಂತನಾಗ್ತಾನೆ ಇತ್ಯಾದಿ. ಜುಷ್ಟ ಸೇವಿತ. ಉದ್ಗೀತವೇತತ್ತರಬಂಧು ಬ್ರಹ್ಮ ತಸ್ಮಿನ್ ತ್ರಯಂ ಸುಪ್ರತಿಷ್ಠಾಕ್ಷರಂಚ ಅತ್ರಾಂತರಂ ಬ್ರಹ್ಮವಿದೋ ವಿದಿತ್ವಾ ಲೀನಾ ಬ್ರಹ್ಮಣಿ ತತ್ಪರ ಯೋನಿ ಮುಕ್ತಾಃ. ಸಂಯುಕ್ತವೇತತ್ಸರ್ವಕ್ಷರಂಚ ವ್ಯಕ್ತಾವ್ಯಕ್ತಂ ಭರತೆ ವಿಶ್ವವೀಶಃ. ಅರೀಶಶ್ಚಾತ್ಮ ಬದ್ಧತೆ ಭೋಕ್ತೃಭಾವಾತ್, ಭಾವ ತಪ್ಪಾಗಿದೆ, ಭಾವಾಚ್ಯಾತ್ ಬಿಡಿಸ್ಬಾರ್ದು. ಭಾವಾತ್ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈಃ. ಸಂಯುಕ್ತಮೇತತ್ ಕ್ಷರವಕ್ಷರಂಚ, ಕ್ಷರ ಮತ್ತು ಅಕ್ಷರ ಬಂದಿದೆ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಗೀತಾದಲ್ಲಿ ಬಂದಿದೆ. ಕ್ಷರ ಅಕ್ಷರ ಇಬ್ಬರು ಪುರುಷರು ಕೂಡ ಜೊತೆಯಾಗಿ ಅದೇ ರೀತಿ ವ್ಯಕ್ತಾವ್ಯಕ್ತ, ವ್ಯಕ್ತ ಮತ್ತು ಅವ್ಯಕ್ತ, ಮೂರ್ತ ಅಮೂರ್ತ ಇವೆಲ್ಲವನ್ನೂ ಕೂಡ ಈಶಃ ಎಲ್ಲ ಕೂಡ ವಿಶ್ವವನ್ನ ಭರತೆ ವಿಶ್ವಂಭರ ಪರಮಾತ್ಮ ವ್ಯಕ್ತ ಅವ್ಯಕ್ತ ಎಲ್ಲವನ್ನೂ ಕೂಡ ತಾನು ಧರಿಸಿದ್ದಾನೆ. ಎಷ್ಟು ಸುಲಭವಾಗಿದೆ, ಪೂರ್ತಿ ಭಗವದ್ಗೀತೆ, ಏನೇನು ವ್ಯತ್ಯಾಸ ಇಲ್ಲ. ಅನೀಶಶ್ಚಾತ್ಮ ಬದ್ಧತೆ, ಆ ಪರಮಾತ್ಮ ಈಶ ಕೇಪಬಲ್, ಹುಡುಗರು ಅನೀಶರು, ಜೀವ ಅನೀಶ. ಅನೀಶ ಅನೀಶ ಅಪೋಸಿಟ್. ಕತ್ತೆ ಬೆಳಕು ಒಂದು ಅಂತ ಕರೀತಾರೆ. ಹಾಗಿದ್ರೆ ಕತ್ತೆ ಬೆಳಗ್ಗೆ ಬೇರೆ ಒಪ್ಕೋತೀರಪ್ಪ, ಗೊತ್ತಾಯ್ತಾ? ಒಪ್ಪಿದ್ರೆ ಬ್ಲೈಟ್ ಆಗ್ಬೇಕು ನಿಮಗೆ. ಕತ್ತೆ ಬೆಳಗ್ಗೆ ಬೇಗ ನೋ ಡಿಫರೆನ್ಸ್ ಅಂದ್ರೆ ಕಣ್ಣಿಲ್ಲ ಅಂತ ಅರ್ಥ. ನೀವು ಬೆಳಕಿನ ವಿಷಯನೇ ಗೊತ್ತಿಲ್ಲ ಅಂತ. ಭೇದ ಒಪ್ಪಬೇಕಾದ್ರೆ ಕತ್ತೆ ಬೆಳಕಿಗೆ ಭಾವ ಅಭಾವ ಭೇದ ಒಪ್ಪಬೇಕೋ ಇಲ್ವೋ? ಭೇದ ಇಲ್ಲ ಏನು ಅರ್ಥ ಆಗಿದ್ರೆ ಘಟಪಟಕ್ಕೆ ಭೇದ ಒಪ್ತಿರೋ ಇಲ್ವೋ? ಈ ಅನ್ನ ಬರಿ ಸೇವಾ ಬರೆಸಿರ್ತಾರೆ, ಮೈಸೂರು ಪಾಕ್ ಮಾಡೋದು ಬೇಸನ್ ಮಾಡಿಬಿಡ್ತಾರೆ, ಗಲಾಟೆ ಸೇವಾ ಕರ್ತರು. ಇದಕ್ಕೆ ದುಡ್ಡು ಅದು ಮಾಡಿದ್ರೆ ಎಲ್ಲ ಅಭೇದ ಬಿಡ ಹೋಗ್ತಾರ. ಅಭೇದ ಅದು ವ್ಯಾವಹಾರಿಕ ಅಂದ್ಬಿಡ್ತಾರೆ, ಸುಳ್ಳು ಅದೆಲ್ಲ. ಅದೆಲ್ಲ ತಿಳ್ಕೊಳ್ಳಿ. ಅನೀಶಶ್ಚ ಆತ್ಮ ಬದ್ಧತೆ ಭೋಕ್ತೃಭಾವ, ನಾನೇ ಭೋಕ್ತೃ ಅಂತ ತಿಳ್ಕೊಂಡ್ಬಿಡ್ತಾನೆ. ತಾನು ಭೋಕ್ತೃ ಅಲ್ಲ. ಭೋಕ್ತೃ ಯಾರೋ? ನಾವು ತಿಂತಿರೋ ಮುಖ್ಯವಾಗಿ ಪರಮಾತ್ಮ. ಜೀವನಕ್ಕೆ ತಿನ್ನೋ ಶಕ್ತಿ ಇಲ್ಲ. ಕೈ ಹಿಡಿದು ಬರೆಸ್ತಾರಲ್ಲ ಮಕ್ಕಳಿಗೆ, ಕೈ ಹಿಡಿದು ಬರೆಸ್ತಾರೆ, ಅದಕ್ಕೇನು ಬರೋದಿಲ್ಲ. ಅವನೇ ನಾನು ಬರದೆ ಅಂತ ತಿಳ್ಕೊಂಡ್ಬಿಡ್ತಾನಲ್ಲ, ಹಾಗೆ ಅವನು ಬರೆದಿದ್ದಲ್ಲ, ಬರೆಸಿದ್ದಿದ್ದು. ಅದ್ರ ಮಕ್ಕಳಿಗೆ ಕೈ ಹಿಡಿದು ಬರೆಸೋದು ಇದೆಯಲ್ಲ, ಎಲ್ಲ ದೇವರು ಎಲ್ಲರಿಗೂ ಹಾಗೆ ಮಾಡ್ತಾನೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು, ಅಲ್ಲಿ ಮಗು ಗೊತ್ತಾಗಲ್ಲ ನಾನೇ ಬರೆದೆ ಭ್ರಮೆ ಇರುತ್ತೆ. ಆ ಥರ ನಾನೇ ಮಾಡಿದೆ ಗೊತ್ತಾಗ ಅನ್ಕೋಬಾರ್ದು ಅಂತ ಹೇಳ್ತಾರೆ. ಅನೀಶರು ನಾವು, ಈಶ ಅವನು, ಮುಖ್ಯ ಭೋಕ್ತೃ ಪರಮಾತ್ಮನೇ. ಭಾವಾತ್ ಭೋಕ್ತೃಭಾವಾತ್ ಜ್ಞಾತ್ವಾ ದೇವಂ, ಮುಖ್ಯ ಭೋಕ್ತೃ ಅವನೇ ಹೊರತು ಭೋಕ್ತೃ ತನ್ನಲ್ಲಿ ತಿಳ್ಕೊಂಡ್ರೆ ಬಂಧನ, ದೇವರಲ್ಲಿ ತಿಳ್ಕೊಂಡ್ರೆ ಮುಕ್ತಿ ಅಂತ. ಇದು ಬ್ಯಾಂಕಿಂದ ತಿಳ್ಕೊಂಡ್ರೆ ಕ್ಷೇಮ, ತಂದು ತಿಳ್ಕೊಂಡ್ರೆ ಅಫೆನ್ಸ್. ಅರ್ಥ ಸಿಂಪಲ್. ದೇವಂ ಮುಚ್ಯತೆ, ಈ ರೀತಿ ದೇವರು ತಿಳ್ಕೊಂಡ್ಬಿಟ್ರೆ ಮುಚ್ಯತೆ ಸರ್ವಪಾಶೈ, ಎಲ್ಲ ವಿಧವಾದ ಸಂಸಾರ ಪಾಶದ ಬಿಡುಗಡೆಯನ್ನು ಕಾಣ್ತಾನೆ. ಈ ರೀತಿ ತಿಳ್ಕೊಂಡ್ರೆ ಮಾತ್ರ ಸ್ಪಷ್ಟ ಭೇದ, ಬೇರೆ ದಾರಿ ಇಲ್ವೇ ಇಲ್ಲ. ನೋಡಿ ಏನಂತ, ಭೋಕ್ತೃಭಾವ ಅಥವಾ ದೇವಂ ಅನೀಶ ಈಶ, ಭೋಕ್ತೃ ಅಲ್ಲ. ಈ ರೀತಿ ತಿಳ್ಕೊಂಡ್ರೆ ಎಲ್ಲ ಬಿಡುಗಡೆಯನ್ನು ಕಾಣ್ತಾನೆ ಹೊರತು ಅಭೇದ ತಿಳ್ಕೊಂಡ್ರೆ ಅಲ್ಲ.
ಜ್ಞಾಜ್ಞೌ ದೌ ಅಜೀವ ಅನೀಶೌ ಅಜಾಹ್ಯೇಕ ಭೋಕ್ತೃಭೋಗ್ಯಾರ್ಯಯುಕ್ತ ಅನಂತಶ್ಚಾತ್ಮ ವಿಶ್ವರೂಪೋ ಹ್ಯಕರ್ತ ತ್ರಯಂ ಯದಾ ವಿಂದತೆ ಬ್ರಹ್ಮಮೇತತೆ. ಎಷ್ಟು ಕ್ಲಿಯರ್ ಇದೆ ನೋಡಿ. ಜ್ಞಾ ಅಜ್ಞೌ, ಜ್ಞಾಜ್ಞೌ, ಜ್ಞಾಜ್ಞೌ. ಜ್ಞಾ ಅಂದ್ರೆ ತಿಳಿದವರು, ಅಜ್ಞಾ ಅಂದ್ರೆ ತಿಳಿದೇ ಇದ್ದವು. ಅಜ್ಞಪದ ನಮಗೆ ಗೊತ್ತಿರ್ತದೆ, ಜ್ಞಾಪದ ಗೊತ್ತಿರೋದಿಲ್ಲ. ಅಜ್ಞರು ಗೊತ್ತಾಗ್ತದೆ. ಜ್ಞಾ ಬೇರೆ, ಜ್ಞಾ ಯಾವುದು ಗೊತ್ತಾಗಲಿಲ್ಲ. ಅಜ್ಞ ಗೊತ್ತಿದ್ದ ಆಪೋಸಿಟ್ ಜ್ಞಾ. ಅಜ್ಞಾ ತಿಳಿಯದವರು, ಜ್ಞಾ ತಿಳಿದವರು. ಅಜ್ಞಶ್ಚ ಅಜ್ಞಾ ಅಜ್ಞವು, ದೇವರು ಸರ್ವಜ್ಞ, ಜೀವ ಅಲ್ಲ. ದ್ವಾಜೌ, ಅದಿಬ್ರು ಕೂಡ ಅಜರೆ, ಹುಟ್ಟಿಲ್ದವರೇ. ಈಶಾನೀಶೌ, ಪರಮಾತ್ಮ ಈಶ್ವರ ಅನೀಶ. ಅಜಾಹಿ ಏಕ, ಅಜಾ ಮಹಾಲಕ್ಷ್ಮಿ ಅಜ, ಅಜಾಹಿ ಏಕ. ಭೋಕ್ತೃ ಭೋಕ್ತಾರ್ಥಯುಕ್ತ, ಭೋಕ್ತೃ ಭೋಗ್ಯ ಎರಡರ್ಥವನ್ನು ತಿಳಿದವನು. ಅನಂತಶ್ಚ ಆತ್ಮ ವಿಶ್ವರೂಪೋ ಹಿ ಅಕರ್ತ, ಪರಮಾತ್ಮ ಅನಂತನಾಗಿದ್ದಾನೆ, ವಿಶ್ವರೂಪನಾಗಿದ್ದಾನೆ. ಸಹಿ ಅಕರ್ತ, ಇಷ್ಟಾದ ಅಕರ್ತ, ಇಷ್ಟ ತಾನೇ ಹೇಳ್ತಾರೆ. ಕರ್ತಾರ ವಿದ್ಯೆ ಅಕರ್ತಾರ ಭವ್ಯ, ಕರ್ತೃ ಹೌದು ಅಕರ್ತೃ ಹೌದು. ಮಾಡ್ತಾರೆ ಆದ್ರಿಂದ ಕರ್ತೃ, ಲೇಪ ಇಲ್ಲ ಆದ್ರಿಂದ ಅಕರ್ತ ಅಷ್ಟೇ. ಅಕರ್ತ. ಅಯತ್ರಯಂ ಯದಾ ವಿಂದತೆ ಬ್ರಹ್ಮ ಏತತೆ. ಒಂದು ಅಜ್ಞಾ ಅಜ್ಞ, ಇನ್ನೊಂದು ಅಕ್ಷರ, ಮೂರನ್ನು ತಿಳ್ಕೊಂಡ್ರೆ ಆಗ ಮುಕ್ತನಾಗ್ತಾನೆ. ಅಲ್ಲೇ ಹೇಳಿದ್ರು, ಅದು ಹೇಳಬೇಕಾದ್ರೆ ಇದು ಗುಹ್ಯತಂ ಶಾಸ್ತ್ರಂ ಇದ ಮುಕ್ತಂ ಮಯಾನಃ. ಗೊತ್ತಾಯ್ತಾ? ಏನೇನ್ ಮಾಡಕ್ಕೆ ಆಗ ಸರ್ವಭಾವೇನ ಭಾರ. ಕೊನೆಗೆ ಇದು ಗುಹ್ಯತಮಂ ಶಾಸ್ತ್ರ, ಬಹಳ ರಹಸ್ಯವಾದ ಶಾಸ್ತ್ರ. ಅವರು ಅದ್ವೈತ ಹೇಳಿ ಗುಹ್ಯತಮ ಅಂತ ಹೇಳಿಲ್ಲ, ದ್ವೈತವನ್ನು ಗುಹ್ಯತಮ ಅಂತ ಹೇಳಿ. ಎಕ್ಸ್ಪರ್ಟೈಸ್ ಬಾಡಿ ಇರ್ಬೇಕಾದ್ರೆ ಎರಡು ಒಂದೇ ರೀತಿ ಇದೆ, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಅದು ಎಕ್ಸ್ಪರ್ಟ್ ಕಮಿಟಿ ಸ್ವಾರಸ್ಯ ಇರೋದೇ ಅಲ್ಲಿ. ಅಲ್ಲಿ ಬಂದು ಸೇರಿಸಿ ಸೆಲೆಕ್ಷನ್ ಆಗಿಬಿಟ್ಟಿರ್ತಾಗ್ಲೇ, ರಿಟರ್ನ್ ಟೆಸ್ಟ್ ಹೋಗ್ಬಿಟ್ಟಿರ್ತಾರೆ. ಇದರಲ್ಲಿ ಶುರುವಾಗುತ್ತೆ. ಎಲ್ಲರೂ ಇಂಟರ್ವ್ಯೂ ಕರೆಯೋದಿಲ್ಲ. ಸಾಮಾನ್ಯವಾಗಿ ರೇಷಿಯೋ ಪ್ರಭಾವ ಇಟ್ಕೊತಾರೆ 1:4. ಒಂದು ಪೋಸ್ಟ್ ಇದ್ರೆ 4 ಜನ ಕರಿಬೇಕು ಅಂತ ಅಷ್ಟೇ. ಮೇಲಿಂದ 4 ಜನ ಮಾತ್ರ ಆರಿಸ್ತಾರೆ. ಅದರಲ್ಲಿ ಏನ್ ಮಾಡಬೇಕು ಅಂತ ಇವರು ಎಲ್ಲರೂ 4 ಜನ ಒಂದೇ ಭಾಷೆ ಒಟ್ಟಿಗೆ ಕರೀತಾರೆ. ಈಗ ಇಂಟರ್ವ್ಯೂದಲ್ಲಿ ಏನ್ ಮಾಡ್ಬೇಕು, ಇವರು ಹುಡುಕ್ಬೇಕೀಗ ಯಾರು ಇದರಲ್ಲಿ ಬೆಸ್ಟ್ ಅಂತ ಹುಡುಕ್ಬೇಕು. ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ, ಮಾರ್ಕ್ಸ್ನಲ್ಲಿ ಗೊತ್ತಾಗೋದಿಲ್ಲ. ಬೇರೆ ಬೇರೆ ಕ್ವಶನ್ಸ್ ತಿಳ್ಕೊಂಡು ಏನ್ ಮಾಡ್ತಾರೆ ಅವರು, ಇವನು ಹೆಚ್ಚು ಬುದ್ಧಿವಂತ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲದವ್ರು ಎಕ್ಸ್ಪರ್ಟ್ ಕಮಿಟಿ ಅದಕ್ಕೆ. ಎಕ್ಸ್ಪರ್ಟ್ ಕಮಿಟಿ ಇರೋದು ವೇದ ಗುಡಿಸ್ಲಕ್ಕ, ಅವೇದ ಗುಡಿಸ್ಲಕ್ಕ, ವೇದ ಗುಡಿಸ್ಲಿಕ್ಕೆ. ಸೊ ವಿದ್ವಾನದ ಜ್ಞಾನಿಗಳಿರೋದು ಯಾತಕ್ಕೋಸ್ಕರ, ವೇದ ಗುಡಿಸ್ಲಕ್ಕ, ಅವೇದ ಗುಡಿಸ್ಲಕ್ಕಲ್ಲ. ಅವರು ಅಭೇದ ತಿಳ್ಕೊಂಡ್ರೆ ಜ್ಞಾನಿ ಆಗ್ತಾರೆ ಅಂತ ಹೇಳೋದಾದ್ರೆ ಎಲ್ಲ ಅಭೇದಗಳು ಬೇಕಾಗ್ತದೆ ಇದ್ದಾರೆ, ಅವರೆಲ್ಲರೂ ಜ್ಞಾನಿಗಳಾಗಿರ್ತಾರೆ. ವೇದ ಗುಡಿಸೋದೇ ಆರ್ಟ್, ವೇದ ಗುಡಿಸೋದು ಇದೆಲ್ಲ ದೊಡ್ಡ ವಿಷಯ. ಅದಕ್ಕೆ ಹೇಳಿಲ್ಲ, ಇಲ್ಲಿ ಉಪ್ಪು ಹಾಕಿದ್ದೀನಿ, ಕರ್ಗೋಗ್ಬಿಟ್ಟಿದೆ. ಹೇಗಿದೆ ನೋಡಿ, ಈಗ ಉಪ್ಪಿದೆಯಲ್ಲ ಇದೆ, ಕಾಣಿಸೋದಿಲ್ಲ. ಏನ್ ಗುಡಿಸ್ಬೇಕು ಅವನೀಗ, ನೀರು ಬೇರೆ ಉಪ್ಪು ಬೇರೆ ಎರಡು ಇದ್ದಾರೆ ಜೊತೆಗೆ ಅಂತ ಗೊತ್ತಾಗಲ್ಲ ಅಂತ ಹೇಳ್ಬೇಕಲ್ಲ. ಅದು ಜಾಣತನ. ಎಲ್ಲಿ ಹೋಗ್ಲಿ ನೀವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಮಾತ್ರನೇ ಗೊತ್ತಾಗುತ್ತೆ ಇವ್ರು ಬುದ್ಧಿವಂತ ಅಂತ ಗೊತ್ತಾಗಬೇಕು. ಒಂದೇ ರೀತಿ ಇರೋದನ್ನ ಅಲ್ಲ ಅಂತ ಹೇಳೋದು. ತುಂಬಾ ಜನ ಹಾಲು ತಗೋತಾರೆ, ನೀರು ಹಾಕಿರೋ ತಕ್ಷಣ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಕೆಲವೆಲ್ಲ ಹಾಲು ಅಲ್ಲೇ ಇಲ್ಲ, ಎಷ್ಟು ಕುಡಿತಾರೆ ಹಾಲೇ ಅಲ್ಲ ಅಂತ. ತುಪ್ಪನೇ ಅಲ್ಲದು, ಬರೀ ಮೋಸ. ಅಷ್ಟ ಮಟ್ಟಿಗೆ ಬೆರೆಸಿ ಮೋಸ ಅಲ್ಲ, ಎಲಿಮೆಂಟೇ ಇಲ್ಲ ಅದ್ರೊಳಗೆ, ಯಾವ ಅಂಶನೂ ಇಲ್ಲ. ಅಷ್ಟು ಮೋಸ ಗುಡಿಸಿದ್ದೆಲ್ಲ ಗುಡಿಸ್ಲಿಕ್ಕೆ ಬಂದರೆ ಎಲ್ಲ ಇದಾಗ್ಬಿಡುತ್ತೆ. ಅದು ಜ್ಞಾನ ಇಲ್ಲ ಅಂತ ಆಯ್ತಾ. ಎಲ್ಲರೂ ಜ್ಞಾನಿಗಳಿದ್ರೆ ಮೋಸ ಮಾಡ್ಲಿಕ್ಕೆ ಬರ್ತಾನೆ ಇರಲಿ. ಅನಂತಶ್ಚ, ದೇವರು ಅನಂತನಾಗಿದ್ದಾನೆ, ವಿಶ್ವರೂಪನಾಗಿದ್ದಾನೆ, ಅಕರ್ತೃವಾಗಿದ್ದಾನೆ. ಈ ಮೂರು ಸರಿಯಾಗಿ ತಿಳ್ಕೊಂಡೆ. ಆ ಮೂರು ಈ ಮೂರು. ಅನಂತತ್ವ ಜೀವನಿಗಿಲ್ಲ, ವಿಶ್ವರೂಪತ್ವ ಇಲ್ಲ, ಆಮೇಲೆ ಅಕರ್ತೃತ್ವ ಇಲ್ಲ. ಆದ್ರಿಂದ ತಿಳ್ಕೊಂಡ್ರೆ ಮಾತ್ರ ಬ್ರಹ್ಮ ಈ ದೇವರ ಹತ್ರ ಹೋಗ್ತಾರೆ, ಮುಕ್ತನಾಗ್ತಾರೆ. ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಕ್ಷರಾತ್ಮನಾ ಗುರಾತ್ಮನಾ ವೀಶತೆ ದೇವ ಏಕಃ ತಸ್ಯಾಭಿಜ್ಞಾನಾತ್ ಯೋಜನಾತ್ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಯಾ ನಿವೃತ್ತಿ. ಅಲ್ಲಿಗೆ ಈಗ ಉಪನಿಷತ್ತು ಸರಿಯಾಗಿ ಭಾರಿ ಚೆನ್ನಾಗಿರೋ ಉಪನಿಷತ್ತು. ಆಚಾರ್ಯ ತುಂಬಾ ಸತ್ ಕೊಟ್ಟಾಡ್ತಾರೆ. ಅಂದ್ರೆ ಎಲ್ಲಾ ವಿಷಯನೂ ಬಹಳ ಸ್ಪಷ್ಟವಾಗಿ ಸರಳವಾಗಿ ತಿಳಿಸ್ತಕ್ಕಂಥ ಉಪನಿಷತ್ತು. ಚಾಂದೋಗ್ಯ ಅವೆಲ್ಲ ಭಾರಿ ಜಟಿಲ, ದೊಡ್ಡ ದೊಡ್ಡದು. ಅದು ಹೇಳೋ ರೀತಿ ಬೇರೆ, ಇದು ಹೇಳೋ ರೀತಿ ಬೇರೆ ಮಾಡಿದ. ಅದು ಸಿಕ್ಕಿಲ್ಲ ಪುಸ್ತಕ. ಅದು ಒಬ್ಬರು ಸಾತಾರ ರಾಘವೇಂದ್ರಾಚಾರ್ಯ ಒಬ್ಬರು ಮಾಡಿದ್ದಾರೆ. ಹಿಂದೆ ಪ್ರಿಂಟ್ ಆಗಿತ್ತು, ನೋಡಿದ್ದೀನಿ, ಇಲ್ಲ ಸಿಗ್ತಾ ಇಲ್ಲ. ನಮ್ಮಿದ್ರಲ್ಲೇ ಇದ್ದಾಗಿತ್ತು, ಸಿಗ್ತಾ ಇಲ್ಲ, ಮಿಸ್ಪ್ಲೇಸ್ ಆಗಿದೆ. ಹಳೆಯ ಲೈಬ್ರರಿ ಅವರು ಬರೆದಿಲ್ಲ, ಅವ್ರ ಕಡೆಯವರು ಬರೆದಿದ್ದಾರೆ.
ಇಲ್ಲ, ಅವ್ರ ಕಡೆಯವರು ಬರೆದಾರ ಬಂತು, ಅವರೇ ಬರಲಿಲ್ಲ. ಮಾಧ್ವ ಭಾಷ್ಯ ಅಂದ್ಬಿಟ್ರೆ ಬದ್ಧಾಚಾರ್ಯ ಬರೆದ ಭಾಷ್ಯ ಅಂತಾನೂ ಅರ್ಥ, ಬದ್ಧವತಾನುಯಾಯಿ ಭಾಷ್ಯ ಅಂತಾನೂ ಅರ್ಥ. ಅದರಲ್ಲಿ ಇದಕ್ಕೆ ಒಬ್ರು ಬರೆದ ಇರೋಂಥ ಪುಸ್ತಕ ನೋಡಿದ್ದೀನಿ ಬಹಳ ಹಿಂದೆ, ಇಷ್ಟೇ ಇಷ್ಟಿದೆ. ಆದರೆ ಇದಲ್ಲ, ಎಲ್ಲೋ ಬಿಸ್ನೆಸ್ ಆಗ್ಬಿಟ್ಟಿದೆ. ಬೇರೆ ಕಡೆ ಯಾವುದೂ ಸಿಗ್ತಾ ಇಲ್ಲ ಎಲ್ಲೋ ಕೂಡ.